ನಾಯಕತ್ವದ ಬಗ್ಗೆ ಪದೇ ಪದೇ ಏನಿಲ್ಲ, ಅದು ಗೊತ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಇನ್ಯಾರಿಗೂ ಏನು ಗೊತ್ತಿಲ್ಲ. ಡಿಸಿಷನ್ ಆಗಿದೆ ಅಂತ ಸರ್. ನೀವು ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ. ಅದನ್ನು ಅವ್ರನ್ನೇ ಕೇಳಿ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ. ಇವಾಗ ಸಿಎಂ DCM ಅವ್ರನ್ನ ಹೈಕಮಾಂಡ್ ಅವರು ಡೆಲ್ಲಿ ಕರೆದಿದ್ದಾರೆ ಸರ್. ಏನೆಲ್ಲ ತೀರ್ಮಾನ ಆಗ್ಬೋದು? ಸೋನಿಯಾ ಗಾಂಧಿ ಅವರು ಡೈರೆಕ್ಟ್ ಫೋನ್ ಮಾಡಿದ್ರೆ ನಿಮಗೆ? ಅಲ್ಲ, ಯಾರು ಹೇಳಿದ್ದು ನಿಮಗೆ? DCM ಅವರೇ ಹೇಳಿದ್ದಾರೆ ಸರ್. ಆಯ್ತು, ಯಾವಾಗ ಕರೆದಿದ್ದಾರೆ? ಡೇಟ್ ಫೈನಲ್ ಮತ್ತೆ ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ನೀವು ಹೂವಾಪೋಹಗಳನ್ನೆಲ್ಲ ಅದೇ ಸುದ್ದಿ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಸಂತೋಷ. ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ನಮ್ಮ ಗರಡಿಗಳಲ್ಲಿ ಯಾರೂ ಸಹ ಬೇರೆಯವ್ರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಹೇಳ್ಕೊಡೋದಿಲ್ಲ. ನಾವು ಗೋಡ್ಸೆ ಪಾರ್ಟಿ ಅಲ್ಲ, ಕೊಲೆ ಮಾಡಿ ಮಹಾತ್ಮ ಗಾಂಧಿಗಿಂತ ಕೊಲೆ ಮಾಡಿ ಬಂದಿರೋರಲ್ಲ. ನಾವು ಮಹಾತ್ಮ ಗಾಂಧಿಯವ್ರ ಪಕ್ಷದಲ್ಲಿರೋರು. ನಮಗೆ ದ್ವೇಷ ಭಾಷಣ ಏನು ಅಂತ ಗೊತ್ತು. ಸಮಾಜದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತು. ಅವ್ರ ಥರ ರಾಷ್ಟ್ರೀಯ ಸಾಂಸ್ಕೃತಿಕ ಸಂಘಟನೆ ಅಂದ್ಬಿಟ್ಟು ಕೊಲೆ, ದಂಗೆ, ಬುಲ್ಡೋಸರು ಇವೆಲ್ಲ ಪ್ರಯೋಗ ಮಾಡ್ತಕ್ಕಂಥ ಜನ ಅಲ್ಲ ನಾವು. ಯಾರು ಹೇಳಿದ್ದು? ವರ್ಕಿಂಗ್ ಕಮಿಟಿನಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಾ ನಿಮಗೆ? ಇಟ್ಸ್ ನಾಟ್, ಅದು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಬೇರೆ, ವರ್ಕಿಂಗ್ ಕಮಿಟಿ ಬೇರೆ. ಈ ವಿಚಾರಗಳನ್ನು ವರ್ಕಿಂಗ್ ಕಮಿಟಿನಲ್ಲಿ ಯಾರೂ ಸಹ ಚರ್ಚೆ ಮಾಡೋದಿಲ್ಲ. ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗೋದು ಮೊದಲು ಕೂಡ ಟೈಮ್ ಇರುತ್ತಲ್ಲ. ವರ್ಕಿಂಗ್ ಕಮಿಟಿ ಬೇರೆ ಚರ್ಚೆ ಆಗುತ್ತೆ. ಇವೆಲ್ಲ ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು, ಸಂಘಟನೆಯ ಮುಖ್ಯಸ್ಥರಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು, ಇವ್ರು ಚರ್ಚೆ ಮಾಡ್ತಾರೆ. ವರ್ಕಿಂಗ್ ಕಮಿಟಿ ಚರ್ಚೆ ಮಾಡೋದಿಲ್ಲ. ಅದು ನಿಮಗೆಲ್ಲ ಡೈರೆಕ್ಟ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಫೋನ್ ಮಾಡ್ತಾರೆ. ನೀವು ಆ ವಿಚಾರಗಳನ್ನು ನೀವು ಹೇಳ್ಬೋದು. ಇಲ್ಲ, ನನಗೆ ಹೇಳೋದು ನಮಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಲ್ಲ, ರಾಹುಲ್ ಗಾಂಧಿ ಅವರು ಫೋನ್ ಮಾಡಲ್ಲ. ನಿಮ್ಮಂಥ ಪತ್ರಕರ್ತರೇ ನಮಗೆ ಫೋನ್ ಮಾಡಿ ಹೇಳೋದು ಅದನ್ನು ಕೇಳ್ತೀವಿ. ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಸದನದಲ್ಲೂ ಕೂಡ ನಿಮ್ಮ ಚರ್ಚೆ ಬಿರುಸಿನ ಚರ್ಚೆ ಮಾಧ್ಯಮದಲ್ಲಿ ನಡೀತಾ ಇದೆ. ನಿಮ್ಮ ಪಕ್ಷದಲ್ಲಿ ಇಲ್ವಾ ಸರ್? ಅದು ನೀವು ಪಕ್ಷದ ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರು ಕೇಳಿದ್ರೆ ಹೇಳುತ್ತೆ. ಬಹಿರಂಗವಾಗಿ ಎಲ್ಲ ಹೇಳಿಕೆ ಕೊಡ್ತಾ ಇದ್ರು. ಸದನದಲ್ಲೇ ಸಿಎಂ ಅವರೇ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಪೂರ್ಣ ವಿರಾಮ ಬೀಳುತ್ತಾ? ಅದನ್ನು ಸಿಎಂ ಅವ್ರು ಹೇಳಿದ ಮೇಲೆ ನೀವು ಬಿಟ್ಬಿಡ್ಬೇಕು, ಅವ್ರನ್ನೇ ಕೇಳಬೇಕು. ನನ್ನನ್ನು ಕೇಳಿದ್ರೆ ನಾವು ಅವ್ರು ಯಾರ್ದು ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಸಿದ್ದರಾಮಯ್ಯನವ್ರ ಸ್ಪೋಕ್ಸ್ ಪರ್ಸನ್ನು ಅಲ್ಲ, DK ಶಿವಕುಮಾರ್ ಸ್ಪೋಕ್ಸ್ ಪರ್ಸನ್ನು ಅಲ್ಲ. ಅವ್ರು ಹೇಳಿದ್ದು ಅವ್ರ ಹತ್ರನೇ ಕೇಳಬೇಕು ನೀವು. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ, ಈಗ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಬದಲಾವಣೆ ಆಗಿದ್ದಾರೆ. ರಾಜ್ಯದಲ್ಲೂ ಸಹ ವಿಜೇಂದ್ರ ಮತ್ತು ಅಶೋಕನು ಬದಲಾವಣೆ ಆಗ್ತಾರೆ. ನನ್ನ ಅನಿಸಿಕೆ ಅದು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.